ನಟ ದರ್ಶನ್ ಪತ್ನಿ ನಡೆಗೆ ಎಲ್ಲರೂ ಕೂಡ ಆಶ್ಚರ್ಯ. ಯಾವತ್ತೂ ಕೂಡ ಸಭಾ ಸಮಾರಂಭಗಳಿಗೆ ಹೋಗದೇ ಇರುವಂತಹ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಯಾವತ್ತೂ ಕೂಡ ಸಭೆ ಸಮಾರಂಭಗಳಿಗೆ ಹೋಗದ ಇರುವಂತಹ ವಿಜಯಲಕ್ಷ್ಮಿ ಅವರು ಮೊದಲ ಬಾರಿಗೆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇದೇ ಕಾರಣಕ್ಕೆ ಆ ಕೆಲಸ ಮಾಡಿರುವಂತಹ ವಿಜಯಲಕ್ಷ್ಮಿ ಕಾರ್ಯಕ್ಕೆ ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲದೆ ವಿಜಯಲಕ್ಷ್ಮಿ ನಡಿಗೆ ಇಡೀ ರಾಜ್ಯವೇ ಶಾಕ್. ಹಾಗಾದ್ರೆ ವಿಜಯಲಕ್ಷ್ಮಿ ದರ್ಶನ್ ಮಾಡಿದ್ದೇನು ಅಂತ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಹೇಳ್ತೀವಿ. ಎಸ್, ವಿಜಯಲಕ್ಷ್ಮಿ ದರ್ಶನ್ ಅವರು ಯಾವಾಗ ಜಾಸ್ತಿ ಸುದ್ದಿಯಲ್ಲಿದ್ರು ಅಂತಂದ್ರೆ 2011ರ ಇಸ್ವಿಯಲ್ಲಿ ದರ್ಶನ್ ಹಾಗೂ ಇವರ ನಡುವೆ ಏನ್ ಜಗಳ ನಡೀತೋ ಆಗ ಅವರು ಸ್ವಲ್ಪ ಸುದ್ದಿಯಲ್ಲಿದ್ರು. ಅದಾದ ನಂತರ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ರು. ಆಗ ವಿಜಯಲಕ್ಷ್ಮಿ ಬೇರೆ ಹೆಣ್ಣು ಮಕ್ಕಳ ಸಹವಾಸ ಮಾಡಿ ತನ್ನ ಗಂಡ ಜೈಲಿಗೆ ಹೋದ್ರು ಅನ್ನುವಂತಹ ಒಂದೇ ಒಂದು ಆಲೋಚನೆಯನ್ನು ಇಟ್ಕೊಳ್ದೆ ಮಹಾತಾಯಿ ಮಾಡಿರುವಂತಹ ಆರೈಕೆ ಆಗಿರಬಹುದು, ಅವ್ರ ಜೊತೆಗೆ ನಿಂತ್ಕೊಂಡಿರುವಂತಹ ವಿಚಾರ ಆಗಿರಬಹುದು, ಇಡೀ ಕರ್ನಾಟಕದ ಜನತೆ ಅಲ್ಲದೆ ದೇಶದ ಜನರು ಕೂಡ ಇದ್ರೆ ಹೆಂಡತಿ ವಿಜಯಲಕ್ಷ್ಮಿ ಅವರ ತರ ಇರಬೇಕು ಅಂತ ಹೇಳಿದ್ರು. ಅಷ್ಟೊಂದು ಮೆಚ್ಚುಗೆಗೆ ಪಾತ್ರರಾಗಿದ್ರು ವಿಜಯಲಕ್ಷ್ಮಿ. ದರ್ಶನ್ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ವಿಜಯಲಕ್ಷ್ಮಿ ಮಾಡಿರುವಂತಹ ಕೆಲಸಕ್ಕೆ ಇಡೀ ರಾಜ್ಯ ಖುಷಿ ಪಟ್ಟಿದೆ. ಹಾಗಾದ್ರೆ ಏನ್ ಕೆಲಸ ಮಾಡಿದ್ರು? ಸಾಮೂಹಿಕ ವಿವಾಹದಲ್ಲಿ ಮಾಂಗಲ್ಯ ನೀಡಿರುವಂತಹ ವಿಜಯಲಕ್ಷ್ಮಿ, 24 ಜೋಡಿಗೆ ಮಾಂಗಲ್ಯ ನೀಡಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಪಾಂಡವಪುರ ಬೇಬಿ ಬೆಟ್ಟದ ಜಾತ್ರೆಯ ಪ್ರಯುಕ್ತ ವಿವಾಹ ಇತ್ತು. 5 ಗ್ರಾಂ ತೂಕದ ಮಾಂಗಲ್ಯವನ್ನ ವಿತರಿಸಿರುವಂತಹ ವಿಜಯಲಕ್ಷ್ಮಿ ನಟ ಧನ್ವೀರ್ ಅವರಿಗೆ ವಾಚ್ ಉಡುಗೊರೆಯನ್ನ ನೀಡಿದ್ದಾರೆ. ಚಿಕ್ಕಣ್ಣ ಅವರಿಗೂ ಕೂಡ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಿದ್ರು. ಎಸ್, ನಟ ಧನ್ವೀರ್ ಚಿಕ್ಕಣ್ಣನಿಗೂ ಕೂಡ ಉಡುಗೊರೆಯನ್ನ ನೀಡಿದ್ರು. ಹಾಗೆ ಮಂಗಲ ಸೂತ್ರವನ್ನ ಕೂಡ ಸಾಮೂಹಿಕ ವಿವಾಹದಲ್ಲಿ ಹಂಚಿದ್ದಾರೆ. ಈ ವಿಚಾರ ಎಲ್ಲಾ ಕಡೆಗೂ ಕೂಡ ವೈರಲ್ ಆಗ್ತಾ ಇದೆ. ಯಾವತ್ತಿಗೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಹೊರಗಡೆ ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಕಾಣಿಸ್ಕೊಂಡೇ ಇರಲಿಲ್ಲ. ಸೊ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿ ಇದ್ದಾಗ ಹೆಂಗ ಸಾಥ್ ಕೊಟ್ಟಿದ್ರು ದರ್ಶನ್ಗೆ, ಹೊರಗಡೆ ಬಂದ ಮೇಲೂ ಕೂಡ ಹಂಗೆ ಸಾಥ್ ಕೊಡ್ತಾ ಇದ್ದಾರೆ. 24 ಜೋಡಿಗಳಿಗೆ ಮಾಂಗಲ್ಯವನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಪಾಂಡವಪುರ ಬೇಬಿ ಬೆಟ್ಟದಲ್ಲಿ ನಡೀತಿರುವಂತಹ ಜಾತ್ರೆಯ ಪ್ರಯುಕ್ತ ಸಾಮೂಹಿಕ ವಿವಾಹ ಇತ್ತು. 5 ಗ್ರಾಂ ತೂಕದ ಮಾಂಗಲ್ಯವನ್ನ ವಿತರಣೆ ಮಾಡಿದ್ದಾರೆ. ಅದೇನೇ ಇದ್ರೂ ಕೂಡ ಆಕೆಯ ತಾಳ್ಮೆಯನ್ನ ಇನ್ನೂ ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಹಾಗೆ ವಿಜಯಲಕ್ಷ್ಮಿ ಈಗ ಹೊರಗಡೆ ಸಾಮೂಹಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ದರ್ಶನ್ ಜೊತೆಗೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಆಗಿನ ತರ ಇತ್ತಿಲ್ಲ. ಹತ್ಯೆ ಪ್ರಕರಣಕ್ಕೂ ಮುಂಚೆ ಅಷ್ಟೊಂದು ದರ್ಶನ್ ಜೊತೆಗೂ ಕೂಡ ವಿಜಯಲಕ್ಷ್ಮಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ವಿಜಯಲಕ್ಷ್ಮಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾನ್ ನನ್ನ ಗಂಡನ ಪಕ್ಕ ಇರ್ತೀನಿ, ಯಾವಳು ಕಣ್ಣು ಹಾಕಂಗಿಲ್ಲ ಅನ್ನೋ ತರದಲ್ಲಿ ಎವ್ರಿ ಟೈಮ್ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ.